ಇವತ್ತು ನಮ್ಮ ಇಡೀ ದಾವಣಗೆರೆ ಜಿಲ್ಲೆಗೆ ಭಾಳ ಹೆಮ್ಮೆಯ ದಿನ. ಅದು ಕೇವಲ ಪೇಪರಿನ ಟೈಟಲ್ಲು ಹೆಡ್ಲೈನ್ಸ್ ಆಗೋದಲ್ಲ, ನಿಜವಾಗ್ಲೂ ಒಂದು ಹೆಮ್ಮೆ ದಿನ. ನಾವು ಎಲ್ಲೇ ಪ್ರಚಾರಕ್ಕೆ ಹೋದಾಗೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹೇಳ್ತೀವಿ, ನೀವೇ ಅಭ್ಯರ್ಥಿ ಅಂತ ಓಡಾಡಬೇಕು ಅಂತ. ಇವತ್ತು ಭರತ್ ಮತ್ತು ಇನ್ನುಳಿದ ಎಲ್ಲ ಮಕ್ಕಳು ಏನು ಸಾಧನೆ ಮಾಡಿದಾರಲ್ಲ, ನಾವೇ ಸಾಧನೆ ಮಾಡಿದ್ದೀವಿ ಅನ್ನೋ ಅಷ್ಟು ಸಂತೋಷ ಆಗ್ತಾಯಿದೆ. ನಾವು ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀವಿ, ನೀವಿಷ್ಟು ಒಳ್ಳೆ ಅಂಕಗಳನ್ನು ತೆಗೆದು ನಮ್ಮ ದಾವಣಗೆರೆ ಜಿಲ್ಲೆ, ಅದರಲ್ಲಿ ಚನ್ನಗಿರಿ ಕ್ಷೇತ್ರದಲ್ಲಿರುವಂತಹ ಹಳ್ಳಿ. ಈಗ ನಾನು ಡೆಲ್ಲಿಗೆ ಹೋದಾಗ ಎಲ್ಲ ಕಡೆ ಹೇಳ್ತಾರೆ ಕಹಾಗೆ MP ಹೋ ಆಪ್ ಅಂತ, ದಾವಣಗೆರೆ ಅಂತ ಹೇಳ್ತೀನಿ. ಸೊ ಹಾಗೆ ಇವತ್ತು ಭರತಿನ ಊರು, ನಮ್ಮ ಚನ್ನಗಿರಿ ಕ್ಷೇತ್ರ ಊರಿರೋದು ಮಾಯಕೊಂಡ ಕ್ಷೇತ್ರ, ಊರ ಹೆಸರು ಕಣಿವೆ ಬೆಳ್ಚಿ. ಹಾಂ, ಈಗ ನಾನು ಈ ಹೆಸರು ಮರೆಯೋ ಹಾಗಿಲ್ಲ, ಹೌದ್ರಾ? ಸೊ ಹಂಗೆ ಮಾಡಿದಾನೆ ಭರತ್ ಇಲ್ಲಿ. ಸೊ ಭರತ್ಗೆ ಮತ್ತು ಎಲ್ಲ ಸ್ಟೂಡೆಂಟ್ಸು ಇವತ್ತು ವಿದ್ಯಾ ಮತ್ತು ಯಾರ್ಯಾರಿದ್ದಾರೆ ಸಂತೆಬೆನ್ನೂರು ಸ್ಟೂಡೆಂಟ್ಸ್, ಚೈತ್ರ, ಬಿಂದು ಮತ್ತು ಮಲ್ಲಿಕಾರ್ಜುನ್. ಓಕೆ, ಭರತ್, ಚೈತ್ರ, ಬಿಂದು, ಮಲ್ಲಿಕಾರ್ಜುನ್. ಸೊ ಎಲ್ಲ ಮಕ್ಕಳಿಗೂ ಸಚಿವರು ಮತ್ತು ನಮ್ಮ ಪರವಾಗಿ ಹಾರ್ದಿಕ ಶುಭಾಶಯಗಳು ಹೇಳಿಕೊಡ್ತೀನಿ. ಶಾರುಖ್ ಖಾನಿನ ಒಂದು ಡೈಲಾಗ್ ಇದೆ ಅಲ್ಲ, ಏನು ಹೇಳು ಶಾರುಖ್ ಖಾನಿನ ಡೈಲಾಗ್? ಮೂವಿ ನೋಡ್ತಿರಲ್ಲ? ಹಾಂ, ಏನಾಯ್ತು ಹೇಳು ಫೇಮಸ್ ಡೈಲಾಗ? ಏನು ಹೇಳ್ತಾರೆ ನೋಡಿಲ್ಲ? ಓಕೆ, ಎಲ್ಲ ಓದ್ತಾನೆ. ಇದು ಹಳೆ ಪಿಕ್ಚರ್, ಈಗಿಂದಲ್ಲ ಇದು. ಅಲ್ಲ, ಶಾರುಖ್ ಖಾನ್ ಹೇಳ್ತಾರೆ, ಪಿಕ್ಚರ್ ಅಭಿ ಬಾಕಿ ಹೈ ಮೇರಿ ದೋಸ್ತ್ ಅಂತ ಹೇಳ್ತಾರೆ, ಹೌದಾ? ಸೊ ಮುಂದೆ ನಮ್ಮ ಮಕ್ಕಳು ಇನ್ನೂ ದೊಡ್ಡ ದೊಡ್ಡ ಸಾಧನೆ ಮಾಡೋದು ಬಾಕಿ ಇದೆ ಅಂತ ಹೇಳಿ ನಾವು ಕೂಡ ಎಲ್ಲ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಮುಂದೆ ನೀವು ಒಳ್ಳೊಳ್ಳೆ ಹುದ್ದೆನಲ್ಲಿ ಕೆಳಗೆ ಕೂತ್ಕೊಂಡೋಗಿ ಮಾತಾಡಿದ್ವಿ. ಒಬ್ಬರು ನಾನು JEE ತೊಗೊಳ್ತೀನಿ ಅಂದರು, ಇಬ್ಬರು ಗರ್ಲ್ಸ್ ಸ್ಟೂಡೆಂಟ್ಸು. ಆಮೇಲೆ ಬಾಯ್ಸ್ ಇಬ್ಬರು ನಾವು ನೀಟ್ ತಯಾರಿ ಮಾಡ್ತೀವಿ ಅಂತ ಹೇಳಿದ್ರಿ. ಸೊ ನಿಮಗೆ ಕೂಡ ನಿಮ್ಮ ಮುಂದಿನ ಭವಿಷ್ಯಕ್ಕೆ ನಾವೆಲ್ಲರೂ ಕೂಡ ಶುಭಾಶಯಗಳು ಹೇಳಬೇಕಾಗಿದೆ. ಆಮೇಲೆ ಇವತ್ತು ಮೊದಲನೆಯ ಶುಭಾಶಯ ನಿಮಗೆ ಹೇಳಬೇಕು. ನಮ್ಮ ಚನ್ನಗಿರಿ ಕ್ಷೇತ್ರದ BO ಆಗಿರೋ ಜಯಣ್ಣ ಅವರು, ಒಳ್ಳೆ ಜಯಣ್ಣ ಅಂತ ಹೇಳ್ತೀನಿ, ಒಳ್ಳೆ ಕೆಲಸ ಮಾಡಿದ್ದೀರಾ. ನಿಮ್ಮ ಶ್ರಮ 3 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ, ನಾನು ಕೂಡ ಸುಮಾರು ಫಂಕ್ಷನಲ್ಲಿ ಮೀಟ್ ಮಾಡಿದ್ದೀನಿ. ಒಟ್ಟು ಒಂದು ಕಿರೀಟ ಇತ್ತ ಹಾಗೆ ಚನ್ನಗಿರಿ ಕ್ಷೇತ್ರ. ಸೊ ಒಳ್ಳೆ ಸಾಧನೆ ಮಾಡಿದ್ದೀರಾ. ಯು ವಾಂಟೆಡ್ ಟು ಡೂ ಇಟ್ ಆ್ಯಂಡ್ ಯು ಹ್ಯಾವ್ ಡನ್ ಇಟ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಎಂಟೈರ್ ಟೀಮ್. ಆಮೇಲೆ ಅಪ್ಪ ಅಮ್ಮ ಎಲ್ಲಿದ್ದೀರಾ? ಬರ್ರಿ ಇಲ್ಲಿ. ಎಲ್ಲ ಪೋಷಕರು, ತಂದೆ ತಾಯಿ ಅಲ್ಲೇ ನಿಂತ್ಕೊಂಡ್ಬಿಡ್ರಿ. ಸನ್ಮಾನ ಮಾಡುವಾಗ ನಿಮಗೂ ಮಾಡಿಬಿಡೋಣಂತೆ. ಸೊ ಭರತ್ ಅವ್ರ ಅಪ್ಪಾಜಿ ಅಮ್ಮನ, ಆಮೇಲೆ ನಮ್ಮ ಚೈತ್ರ, ಆಮೇಲೆ ಬಿಂದು, ಮಲ್ಲಿಕಾರ್ಜುನ್ ಅಪ್ಪಾಜಿ ಅಮ್ಮ ಬರ್ರಿ. ಎಲ್ಲ ನೀವು ಇಲ್ಲೇ ನಿಂತ್ಕೊಂಡ್ಬಿಡೋಣ. ಸೊ ಮಕ್ಕಳ ಜೊತೆ ನೀವು ಕೂಡ ಸಪೋರ್ಟ್ ಮಾಡಿದ್ದೀರಾ. ನಿಜವಾಗ್ಲೂ ನಿಮಗೂ ಕೂಡ ನಾನು ಶುಭಾಶಯಗಳು ಹೇಳಬೇಕಾಗಿತ್ತು. ಆಮೇಲೆ ಇವತ್ತು ಭರತ್ ಸಾಧನೆಗೆ 625ಕ್ಕೆ 625 ಫಸ್ಟ್ ಟೈಮ್ ದಾವಣಗೆರೆ ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್. ಸೊ ನಾನು ಕೂಡ ಅವರ ಒಂದು ಸಾಧನೆಗೆ ಒಂದು ಅಮೌಂಟ್ ಕೊಡಬೇಕು ಅಂತ ಅಪ್ಪಾಜಿಯವರ SS ಜನಕಲ್ಯಾಣ ಟ್ರಸ್ಟಿಂದ. ಸೊ ಅಪ್ಪಾಜಿಯವರ ಆಶೀರ್ವಾದ ಇವ್ರ ಮೇಲೆ ಯಾವಾಗಲೂ ಇರಲಿ. ಅರೌಂಡ್ ಜನಕಲ್ಯಾಣ ಟ್ರಸ್ಟಿಂದ 1 lakh rupees ನಿನ್ನ ಎಜುಕೇಷನ್ಗೆ, ನಿನ್ನ ಫ್ಯೂಚರಿಗೆ ಹೆಲ್ಪ್ ಆಗಲಿ ಅದು ಅಂತ. ಅದೇ ರೀತಿ ಬೇರೆ ಎಲ್ಲ ಮಕ್ಕಳು ಇಲ್ಲಿ ಸಾಧನೆ ಮಾಡಿದಾರಲ್ಲ, ನಿಮಗೂ ಕೂಡ ಜನಕಲ್ಯಾಣ ಟ್ರಸ್ಟಿಂದ 620 ಎಷ್ಟು ಜನ ಮಕ್ಕಳಿದ್ದಾರೆ? 5 ಜನರಾ? ಸೊ 620 ಮೇಲಿರೋರಿಗೆ ಅವರಿಗೆ ಅರೌಂಡ್ 15,000 ಕೊಡೋಣ ಅಂತ ಎಲ್ಲರೂ. ಅವ್ರದ್ದೊಂದು 15. ಆಮೇಲೆ 600 ಮೀಲ್ ಎಷ್ಟು ಜನ ಮಕ್ಕಳಿದ್ದಾರೆ? ಆ ಫಿಗರ್ಸ್ ಕೊಡ್ರಿ. ಅವ್ರನ್ನೂ ಎಲ್ಲ ಸ್ಕಾಲರ್ಶಿಪ್ಪಿಗೆ ಸೇರಿಸ್ಕೊಂಡು ಇದನ್ನು ಮಾಡೋಣ. ಹಂಗಿದ್ರೆ ಅವ್ರಿಗೆ 25,000 620 ಇರೋರಿಗೆ ಅವ್ರಿಗೆ ಒಂದು 25,000 ಕೊಡಂಗೆ ಮಾಡ್ಕೊಂಡು. ಇದ್ರ ಜೊತೆಗೆ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಎಜುಕೇಷನಿಗೆ ಯಾವುದೇ ರೀತಿ ಅನುಕೂಲ ಇದ್ದರೆ ನಮ್ಮ ಟ್ರಸ್ಟು ಮತ್ತು ನಾವು ಯಾವಾಗಲೂ ಇರ್ತೀವಿ. ಪೇರೆಂಟ್ಸ್ ಇಲ್ಲಿ ಪೋಷಕರು ಇದ್ದೀರಾ, ಚೆನ್ನಾಗಿ ಓದಿಸ್ರಿ ಮಕ್ಕಳನ್ನ. ಮತ್ತು ಹೆಣ್ಮಕ್ಳು ಅಂತ ಹೇಳಿ ದಯವಿಟ್ಟು ಅವರು ಡಿಗ್ರಿ ಆಯಿತು, ಮದುವೆ ಆಗಲಿ. ನಾನು ಫೈನಲ್ ಇಯರ್ನಲ್ಲೇ ಮದುವೆ ಆಗಿದ್ದು. ಅದಾದಮೇಲೆ ಎಜುಕೇಷನ್ ಕಂಪ್ಲೀಟ್ ಮಾಡಿದೆ, ಡಿಗ್ರಿ ಕಂಪ್ಲೀಟ್ ಮಾಡಿ
ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲಿ ಮುಂದೆ ಅವರು ಇನ್ವಾಲ್ವ್ ಆಗಿ ಮಾಡಲಿ ಅನ್ನೋ ರೀತಿಯಲ್ಲಿ ನೀವು ಎನ್ಕರೇಜ್ ಮಾಡಿರಿ ಅವ್ರನ್ನ. ಆಮೇಲೆ ಇನ್ನೊಂದು ಏನು ಹೇಳಬೇಕಾಗಿದೆ ಅಂದರೆ ಪ್ರೋಗ್ರಾಮ್ಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ, ವ್ಯವಸ್ಥಿತವಾಗಿ ನೀವು ಹೇಳಿರೋ ರೀತಿ. ಅದನ್ನು ನಾಳೆ ದಿನ ಹಿಂದೂ ಪೇಪರ್ನವರು ಅವ್ರು ಕೂಡ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು ಅನಿಸುತ್ತೆ, MBA ಕಾಲೇಜ್ ಕ್ಯಾಂಪಸ್ನಲ್ಲಿ ಕರಿಯರ್ ಕೌನ್ಸಿಲಿಂಗ್ ಬಗ್ಗೆ ಬಂದು ಅಟೆಂಡ್ ಮಾಡಿರಿ ನೀವು. ಆ ಪ್ರಯತ್ನ ಯಾವ ರೀತಿ ಇದೆ ನೋಡಿರಿ. ಅದು ಚೆನ್ನಾಗಿ ಅನಿಸ್ತು ಅಂದರೆ ಆ ಟೀಮ್ನ ಕರ್ಕೊಂಬಂದು ನಮ್ಮೆಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಅವರನ್ನು ಇನ್ನೊಂದು ಕಡೆ ವೆನ್ಯೂ DC ಅವ್ರ ಹತ್ರ ಮಾತಾಡಿಬಿಟ್ಟು ಅದನ್ನು ಪ್ರತ್ಯೇಕವಾಗಿ ಮಾಡೋಣ ಅಂತ ಎಲ್ಲ ಮಕ್ಕಳಿಗೆ. ಮೇ ಬಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಅದನ್ನು ನೀವು ಗೈಡ್ ಮಾಡಬೇಕು ಕರೆಕ್ಟಾಗಿ, ಯಾವ ತಿಂಗಳಲ್ಲಿ ಮಾಡಿದರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ತಾಲೂಕು ಬಿಗಿನಿಂಗ್ ಆಫ್ ದ ಇಯರ್ ಅಲ್ವಾ, ಸೊ ದಟ್ ಅವರು ಮೈಂಡ್ ಸೆಟ್ ಮಾಡಲಿಕ್ಕೆ ಒಂದು ಮೋಟಿವೇಶನು ಆಗುತ್ತೆ ಅವರಿಗೆ. ಆಮೇಲೆ ಇನ್ನೊಂದು, ಓಕೆ, ಈ ಮಕ್ಕಳ ಹತ್ರ ಮಾತಾಡ್ಸೋಣಂತೆ. ನನಗೆ ಇಂಟ್ರೆಸ್ಟ್ ಇರೋದು ನಿಮ್ಮಿಂದ ಕೇಳೋಣ ಏನು ಅಂತ. ನಾವು ಭಾಷಣ ಮಾಡ್ತಾನೆ ಇರ್ತೀವಿ, ನೀವು ಮಾತಾಡ್ರಿ ಯಾವ ರೀತಿ ಅನುಭವ ಇತ್ತು. ಆಮೇಲೆ ದಯವಿಟ್ಟು ಈಗ 625 ತೆಗೆದಿದೆಯಾ ಅಂದ್ರೆ ಭರತ್ ಪ್ರೆಷರ್ ಜಾಸ್ತಿ ಹಾಕೋಬೇಡ ನೀನು. ನಾನು PUCನಲ್ಲೂ ತೆಗಿಬೇಕು ಅಂತ ಪ್ರೆಷರ್ ಹಾಕೋದಲ್ಲ. ಆಮೇಲೆ ಇನ್ನೊಂದು ಸರ್ ಹೇಳಿದ್ದು ನನಗೆ ಭಾಳ ಇಷ್ಟ ಆಯಿತು, ಕೇವಲ ಅಂಕಗಳಿಗೆ ಅಕಾಡೆಮಿಕ್ಸಿಗೆ ಅಷ್ಟೇ ಒತ್ತು ಕೊಟ್ಟಿಲ್ಲ, ನಿನ್ನ ಧ್ಯಾನ ಯೋಗ ಅಂತೆ, ಆಮೇಲೆ ನೀನು ಬೇರೆ ಇಂಟ್ರೆಸ್ಟ್ ಏನಿರುತ್ತಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೂ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟಿದ್ದೀವಿ ಅಂದ್ರಲ್ಲ. ದ್ಯಾಟ್ ಈಸ್ ವಾಟ್ ಎಜುಕೇಷನ್ ಇಸ್ ಆಲ್ ಅಬೌಟ್. ಕೇವಲ ನಾನು ಅಂಕಗಳನ್ನು ತೆಗೆದು ಆಮೇಲೆ ಮುಂದೆ ನನಗೆ ಪ್ರಪಂಚ ಜ್ಞಾನ ಇಲ್ಲ ಅಂದರೆ ನಾವು ಸಾಧನೆ ಮಾಡೋದು, ಯು ಕಾಂಟ್ ಬಿ ಎ ಟಾಪರ್ ಆ್ಯಂಡ್ ಅಚೀವರ್ ಅದರಲ್ಲಿ, ಆಯಿತಾ? ಸೊ ಇದೆಲ್ಲದನ್ನು ಕೂಡ ನೀವು ಮಕ್ಕಳು ನೋಡಬೇಕು. ನಾನು ಕೇವಲ ನನ್ನ ಸಬ್ಜೆಕ್ಟ್ಸ್ನಲ್ಲಿ ಟಾಪ್ ಮಾಡೋದು ಅಂತಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಈಗ MBBS ನೀವಿಬ್ಬರು ಹೋಗೋರಲ್ವಾ, ಸೊ MBBS ಕಾಲೇಜಸ್ನಲ್ಲಿ ಸ್ಟೂಡೆಂಟ್ಸಿಂದ ಹೆಂಗಾಗಿದೆ ಸಿಟಮ್, ಅಲ್ಲಿ ಏನಾಗಿದೆ ಅಂದರೆ ಪ್ರಾಕ್ಟಿಕಲ್ಸ್ ಇರುತ್ತೆ, ಆಯ್ತಾ? ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸು ಇರುತ್ತೆ, ಥಿಯರಿನೂ ಇರುತ್ತೆ. ನಾವು ಓದುವಾಗ ಅಲ್ಲಿ ಭಾಳ ಜನ ಮಕ್ಳು ಏನು ಮಾಡ್ತಾರೆ, ಟಾಪರ್ಸ್ ಇರೋರು ಕೇವಲ ನನಗೆ ಸಬ್ಜೆಕ್ಟ್ಸ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಅಲ್ಲೂ ಪ್ರಯತ್ನ ಮಾಡ್ತಾರೆ. ಕ್ಲಿನಿಕ್ಸಿಗೆ ಹೋಗಲ್ಲ, ಪೇಷಂಟ್ ನೋಡೋದು ಗೊತ್ತಿರಲ್ಲ, BP ಶುಗರ್ ಚೆಕ್ ಮಾಡೋದು ಹೆಂಗೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇರಲ್ಲ ಅವರಿಗೆ. ಕೇವಲ ಅಂಕಗಳಲ್ಲಿ ಯೂನಿವರ್ಸಿಟಿ ಟಾಪರ್ ಆಗ್ತಾರೆ, ಗೋಲ್ಡ್ ಮೆಡಲಿಸ್ಟ್ ಆಗ್ತಾರೆ, ಬಟ್ ಕ್ಲಿನಿಕಲ್ ನಾಲೆಡ್ಜ್ ಇರೋದಿಲ್ಲ ಪ್ರಾಕ್ಟೀಸ್ನಲ್ಲಿ. ಸೊ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಓದುವಾಗ ಕೇವಲ ನಾನು ಸಬ್ಜೆಕ್ಟ್ಸ್ ಟಾಪರ್ ಜೊತೆಗೆ ಅದು ಒಂದೇ ಮಾಡಬೇಡ ಇದೊಂದೇ ಮಾಡಬೇಡಲ್ಲ, ಎಲ್ಲದನ್ನೂ ಕಾಂಪ್ರಿಹೆನ್ಸಿವ್ ಆಗಿ ತೊಗೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ನಾವು ಈಗ ಯಾವುದೇ ಕಾಲೇಜಿಗೆ ಬಂದಾಗ, ಸ್ಕೂಲಿಗೆ ಹೋದಾಗ ಅದೇ ನೆನಪಾಗುತ್ತೆ. ನಾವು ಸ್ಟೂಡೆಂಟ್ ಇದ್ದಾಗ ಎಲ್ಲರೂ ಇಲ್ಲಿ ಓದಿರೋರು, ನಿಮ್ಮದು ಫೇವ್ರೆಟ್ ಟೀಚರ್ಸು, ಫೇವ್ರೆಟ್ ಸಬ್ಜೆಕ್ಟ್ ಇದ್ದೇ ಇರುತ್ತೆ, ಹೌದ್ರಾ? ಸೊ ನಾವು ಓದುವಾಗೂ ಅದೇ ರೀತಿ ಇತ್ತು. ನಮಗೆ ಒಬ್ಬರು ಲೈಬ್ರರಿಯನ್ ಇದ್ದರು, ಶೋಭಾ ಹಿರೇಮೆಟ್ ಅಂತ. ನೀನು ಆಮೇಲೆ ಹೇಳು ನಿನ್ನ ಫೇವ್ರೆಟ್ ಟೀಚರ್ ಬಗ್ಗೆ, ಓಕೆ? ಸೊ ಆ ಟೀಚರ್ ಹೇಗೆ ಅಂದರೆ, ನೀನು ಓದ್ನಲ್ಲಿ ಚೆನ್ನಾಗಿದೆಯಾ ಅಂತ ನನಗೆ ಎನ್ಕರೇಜ್ ಮಾಡೋದು, ಬಟ್ ಬರೀ ಓದು ಪುಸ್ತಕದ ಹುಳ ಆಗಬೇಡ, ಅದ್ರ ಜೊತೆಗೆ ನೀನು ಸ್ಪೋರ್ಟ್ಸ್ ಆಯಿತು, ಆಮೇಲೆ ಡ್ಯಾನ್ಸು, ಡ್ರಾಮಾ, ಆಮೇಲೆ ಬೇರೆ ಬೇರೆ ಸ್ಟೇಟಿಗೆ ಹೋಗೋದಿರುತ್ತೆ. ಅಲ್ಲಿ ಹೋದಾಗ ಯಾವ ರೀತಿ ಬೇರೆ ಸ್ಟೇಟಿನ ಸ್ಟೂಡೆಂಟ್ಸ್ ಇದ್ದಾರೆ, ಅವರ ಕಲ್ಚರ್ ಏನು, ಆಮೇಲೆ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಅವ್ರ ಇಂಟ್ರೆಸ್ಟ್ ಏನು, ಆವಾಗ ಆ ಬಾವಿಯಲ್ಲಿರೋ ಕಪ್ಪೆ ಥರ ಇರಲ್ಲ, ನಾವು ಪ್ರಪಂಚ ಏನು ಅಂತ ತಿಳಿಯುತ್ತೆ, ಹೌದ್ರಾ? ಸೊ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗೆ ಪಾಟ್ನಾಗೆ ಹೋಗಿದ್ವಿ. ಆವಾಗ ಟ್ರೈನಲ್ಲಿ ಹೋಗಿರೋದು ಹೆಂಗೆ ಅಂದರೆ, ಒಂದು ರಿಸರ್ವೇಷನ್ ಇದೂ ಇಲ್ಲ, ಟಾಯ್ಲೆಟಿಗೆ ಹೋಗ್ತಾರಲ್ಲ ಅಲ್ಲಿ ಬೋಗಿನಲ್ಲಿ ನ್ಯೂಸ್ ಪೇಪರ್ ಹಾಸ್ಕೊಂಡು ಕೆಳಗೆ ಕುತ್ಕೊಂಡಿರೋದು ನಾವು 6 ಜನ ಮಕ್ಕಳು ಕುತ್ಕೊಂಡು ಅಲ್ಲಿ ಹೋಗಿ, ಅಲ್ಲಿ ಫಸ್ಟ್ ಟೈಮ್ ನಮ್ಮ ಕಡೆ ಎಲ್ಲ ಟೀ ಕಾಫಿ ಕೊಡುವಾಗ ಮಡಿಕೆ ಕಪ್ನಲ್ಲಿ ಕೊಡೋದಿಲ್ಲ, ಅಲ್ಲಿ ಉತ್ತರ ಭಾರತದಲ್ಲಿ ಜಾಸ್ತಿ ಅದೇ ಮಡಿಕೆ ಕಪ್ಪು. ಸೊ ಫಸ್ಟ್ ಟೈಮ್ ಚಹಾ ಕುಡ್ದಿರೋದು ಮಡಿಕೆ ಕಪ್ನಲ್ಲಿ. ಆವಾಗ ನಾನು 7th ಸ್ಟ್ಯಾಂಡರ್ಡು, 7th ಅಂದರೆ ಅವಾಗ ಎಷ್ಟು 12 ವರ್ಷದ ಯಂಗ್ಸ್ಟರು, ಸೊ ನಿಮ್ಗಿಂತ ಸಣ್ಣೊಳಿದ್ದು. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಯಾವ ಥರ ಜನ ಏನಂತೀಯ ಬಡತನ ಹೇಗಿದೆ. ಈಗ ನಮ್ಮ ಮೊನ್ನೆ ಎಲೆಕ್ಷನಲ್ಲಿ ಎಲ್ಲರೂ ಬಂದರು, ಇಡೀ ಸ್ಟೇಟ್ನವರು, ಡೆಲ್ಲಿಯಿಂದ ಕೂಡ ಲೀಡರ್ಸ್ ಬಂದಿದ್ರು. ಅವರೆಲ್ಲರೂ ಎಷ್ಟು ಹೊಗಳಿದ್ರು, ದಾವಣಗೆರೆ ಎಷ್ಟು ಚೆನ್ನಾಗಿದೆ, ರೋಡ್ಗಳು ಎಷ್ಟು ಚೆನ್ನಾಗಿದ್ದಾವೆ, ಸಿಮೆಂಟ್ ರೋಡ್ ಎಷ್ಟು ಚೆನ್ನಾಗಿದೆ. ನಾನು ಡೆಲ್ಲಿನಲ್ಲಿ ವಾಪಸ್ ಹೋದಾಗೂ ಬಂದು ಅಲ್ಲಿ AICCಯಿಂದ ಅಭಿಷೇಕ್ ದತ್ತ ಅಂತ ಇನ್ಚಾರ್ಜ್ ಅವ್ರು ಬಂದಿದ್ರು, ಅವ್ರ ಮನೆಗೆ ಹೋಗಿದ್ವಿ. ಅವಾಗ ಅವರು ಅದೇ ಹೇಳಿ, ಮೇಡಮ್ ಯುವರ್ ಸಿಟಿ ಈಸ್ ಸೋ ಕ್ಲೀನ್, ಫೆಸಿಲಿಟೀಸ್ ಆರ್ ಸೋ ಗುಡ್ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಈಗ ನಮಗೆ ನಮ್ಮ ಕಣ್ಮುಂದಿರೋದು ನಮಗೆ ಗೊತ್ತಾಗಲ್ಲ, ಆದ್ಯತೆಗಳು ಬೇರೆ ಆಗ್ತವೆ, ಅಲ್ಲಿ ಸಮಸ್ಯೆಗಳು ಎಷ್ಟಿದೆ.
ಈಗ ನಾ ಬಿಹಾರು ಆ ಕಡೆ ಎಲ್ಲ ನಮ್ಮ ಹೆಲ್ತ್ ಕಮಿಟಿ ಮೀಟಿಂಗ್ಸ್ ಇದ್ದಾಗ ಅಡ್ಡಾಡ್ದಾಗ ಗೊತ್ತಾಗುತ್ತೆ ಜನ ಯಾವ ರೀತಿ ಇದ್ದಾರೆ, ಅಲ್ಲಿ ಗವರ್ನೆನ್ಸ್ ಯಾವ ರೀತಿ ಇದೆ ಅಂತ. ಸೊ ಈಗ ಮಕ್ಕಳು ಕೂಡ ಒಂದು ಎಕ್ಸಿಬಿಷನ್ಸ್ ಇರುತ್ತೆ, ಹೋದಾಗ ನೀನು ಪ್ರಾಜೆಕ್ಟ್ ಮಾಡೋದಕ್ಕೂ ಇನ್ನೊಬ್ರು ಮಾಡಿರೋ ಪ್ರಾಜೆಕ್ಟಿಗೂ ಕಂಪ್ಯಾರಿಸನ್ ಸಿಗುತ್ತೆ ನಿನಗೆ. ಒಂದು ಆರ್ಟ್ ಎಕ್ಸಿಬಿಷನಿಗೆ ಹೋದಾಗ ಅಲ್ಲಿರೋ ಟೀಚರ್ಸಿಂದ ಐಡಿಯಾ, ಇಲ್ಲಿರೋ ಟೀಚರ್ಸಿಂದ ಐಡಿಯಾ. ಸೊ ಅದರಿಂದ ಇಂಥದ್ದು ಏನೇ ಆಪರ್ಚುನಿಟಿ ಬಂದರೆ ದಯವಿಟ್ಟು ಅದನ್ನು ಮಿಸ್ ಮಾಡ್ಕೋಬೇಡ್ರಿ. ನಿಮ್ಮ ಸರ್ ಹೇಳ್ದಂಗೆ ಐ ಥಿಂಕ್ ಎಜುಕೇಷನ್ ಇಸ್ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ. ದಿನನಿತ್ಯನೂ ಕೂಡ ನಿನ್ನ ಹೆಲ್ತಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಎಲ್ಲರೂ. ಆಮೇಲೆ ಲಾಸ್ಟ್ಲಿ ನಮ್ಮ SSK ಟ್ರಸ್ಟಿಂದ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದೆ ಕೂಡ ನೀವು BEOಸು ನಮಗೆ ಗೈಡ್ ಮಾಡಿದರೆ, ಮೇಡಮ್ ಈ ಥರ ಕಾರ್ಯಕ್ರಮಗಳು ನಮ್ಮ ಮಕ್ಕಳಿಗೆ ಅವಶ್ಯಕತೆ ಇದೆ, ಟ್ರಸ್ಟಿಂದ ಇದನ್ನು ಸ್ಪಾನ್ಸರರ್ಸ್ನ ಕರ್ಕೊಂಬರ್ರಿ, ಮಾಡಿಕೊಡ್ರಿ, ನಾವೀಗಾಗಲೇ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಇದರ ಜೊತೆಗೆ ಇದನ್ನು ಮಾಡಿಸಿದರೆ ಇನ್ನೂ ಅನುಕೂಲ ಆಗುತ್ತೆ ನಮ್ಮ ಮಕ್ಕಳಿಗೆ ಅಂತ ನೀವು ಕೂಡ ನಮಗೆ ಗೈಡ್ ಮಾಡಿದರೆ ಇನ್ನೂ ಚೆನ್ನಾಗಿ ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಜೊತೆಗೆ ಒಳ್ಳೆ ಎಕ್ಸ್ಪೋಜರ್ ಕೂಡ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಮತ್ತೊಮ್ಮೆ ಎಲ್ಲ ಶಾಲೆಯ ಪ್ರಿನ್ಸಿಪಲ್ ಆಯಿತು, ಟೀಚಿಂಗ್ ಫ್ಯಾಕಲ್ಟಿ ಮತ್ತು ಪೋಷಕರಿಗೆ ಎಲ್ರಿಗೂ ಕೂಡ ನಾನು ಶುಭಾಶಯಗಳು ಹೇಳಬೇಕಾಗಿದೆ. ಆ್ಯಂಡ್ ಗ್ರಾಮಸ್ಥರು ಕೂಡ ಇದೇ ರೀತಿ ಅಂಬೇಡ್ಕರ್ ಅವ್ರದ್ದು ಎಲ್ಲರಿಗೂ ಗೊತ್ತಿದೆ ಅಲ್ಲ, ಆದರೂ ಎಷ್ಟು ಜನಕ್ಕೆ ನಮ್ಮ ತಲೆಯಲ್ಲಿ ನಾಟುತ್ತೋ ಗೊತ್ತಿಲ್ಲ. ಅಂಬೇಡ್ಕರ್ ಅವ್ರು ಹೇಳ್ದಂಗೆ ಯಾವಾಗ ನಮ್ಮ ದೇಶದಲ್ಲಿ ದೇವಸ್ಥಾನದ ಗಂಟೆಗಿಂತ ಶಾಲೆ ಗಂಟೆ ಜಾಸ್ತಿ ಜೋರಾಗಿ ಬಾರಿಸುತ್ತೆ ಕೇಳಿಸುತ್ತೆ, ಅವತ್ತು ನಮ್ಮ ದೇಶ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ. ಆದರೆ ಈಗಲೂ ಕೂಡ ಪ್ರತಿದಿನ ನನ್ನ ಹತ್ರ ಬರೋದು ದೇವಸ್ಥಾನಕ್ಕೆ ಸ್ಯಾಂಕ್ಷನ್ ಮಾಡಿರಿ ಅಕ್ಕರೆ ಅಂತ. ಶಾಲೆಗಳ ಅಭಿವೃದ್ಧಿಗೆ ಆದ್ಯತೆ ಕೊಡ್ತಾ ಇಲ್ಲ, ಎರಡೂ ಜೊತೆಗೆ ನೀಡಿರಿ. ನಾನು ಅದನ್ನೇ ಹೇಳಿದೆ, ಶಾಲೆಗಳು ಮಾಡ್ಕೊಂಡು ಹೋಗ್ರಿ, ದೇವಸ್ಥಾನಗಳನ್ನು ಮಾಡ್ಕೊಂಡು ಹೋಗ್ರಿ. ಆಮೇಲೆ ಹಳೆಯ ವಿದ್ಯಾರ್ಥಿಗಳು ದಯವಿಟ್ಟು ಎಲ್ಲ ತಾಲೂಕುಗಳಲ್ಲೂ ಒಂದು ಅಲ್ಯುಮ್ನೈ ಅಸೋಸಿಯೇಷನ್ ಸ್ಟ್ರಾಂಗಾಗಿ ಮಾಡಿ ಅವರನ್ನು ಸ್ಕೂಲ್ಗಳನ್ನು ಒಂದೊಂದೇ ಇಂಪ್ರೂವ್ ಮಾಡೋಣ. ಸರ್ಕಾರಿ ಶಾಲೆಗಳನ್ನು ಅಟ್ಲೀಸ್ಟ್ ಒಂದೊಂದು ಬ್ಲಾಕ್ನಲ್ಲಿ ಪಂಚಾಯತ್ ಮಟ್ಟದಲ್ಲಾದರೂ ಒಂದು ಒಳ್ಳೆ ಶಾಲೆ ಇತ್ತು ಅಂದರೆ ಮಕ್ಕಳು ಆ ಶಾಲೆಗೆ ಹೋಗ್ತಾರೆ. ಹಳೆ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಟ್ರಸ್ಟ್ ಇರುತ್ತೆ, ಆಮೇಲೆ MLAಗಳು ಇರ್ತಾರೆ. ಸೊ ಎಲ್ಲರೂ ಕೂಡ ಅನುದಾನ ಕೊಟ್ಟು ಆ ಊರನ್ನು ಒಳ್ಳೆ ಇನ್ಫ್ರಾಸ್ಟ್ರಕ್ಚರು, ಲ್ಯಾಬ್ ಫೆಸಿಲಿಟೀಸ್ ನಾವು ಕೊಟ್ಟು ಮಕ್ಕಳಿಗೆ ಓದಲಿಕ್ಕೆ ಒಂದು ಒಳ್ಳೆ ವಾತಾವರಣ ಕೊಡೋಣ. ಇಷ್ಟು ಹೇಳಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳಿ